ಸರ್, ಆ ಕಾನ್ಸ್ಪಿರಸಿಗೆ ಪ್ರಯತ್ನ ಪಟ್ಟಿದ್ರೆ ಆತ್ಮಗಳನ್ನು ಮಾತಾಡಿಸೋ ಕಾನ್ಸ್ಪಿರಸಿ? ಖಂಡಿತ ನಾನು ಅದೇ ಅಲ್ಲಿಗೆ ಬಂದೆ. ಅಲ್ಲಿ ವೀಕ್ ಮೈಂಡ್ ಒಂದಿಷ್ಟು ನಾಟಕ ಆಡುತ್ತೆ ಅನ್ನೋದು ಗೊತ್ತಾಯ್ತು. ಆಗ ನಾನು ಹೇಳಿದ್ದೆ ಅದೇ ಸತ್ಯ ಅಂದ್ಕೊಂಡೆ. ನಂದೇ ಸತ್ಯ, ನಾನು ಹೇಳಿದೆ ಸತ್ಯ. ನಿನ್ನನ್ನು ನೀನು ಮೊದಲು ಪರಿವರ್ತನೆ ಮಾಡ್ಕೋ, ಪರಿಶುದ್ಧನಾಗು, ನಂತರ ಸಮಾಜಕ್ಕೆ ಹೋಗು. ಸರ್, ವೆರಿ ರಿಸ್ಕಿಯೆಸ್ಟ್ ಪವಾಡ ಯಾವುದು? ಜೀವಂತ ಸಮಾಧಿ ಆದರೆ ಲೋಕ ಕಲ್ಯಾಣ ಆಗುತ್ತೆ ಅಂತ ಹೇಳಿ ನಂಬಿಸ್ತಿದ್ರು. ಉತ್ತರ ಭಾರತದಲ್ಲಿ ಅನೇಕ ಸ್ವಾಮೀಜಿಗಳು, ಸನ್ಯಾಸಿಗಳು, ಮೌಲ್ಯಗಳು ಎಲ್ಲರೂ ಇದ್ದಾರೆ ಬಿಡಿ. ಜೀವಂತ ಸಮಾಧಿ ಆದರೆ ಲೋಕ ಕಲ್ಯಾಣ 24 ಗಂಟೆ ಅಂತ. ಇಲ್ಲಿ ಮಾಗಡಿ ಹತ್ರ ಒಬ್ಬ ವ್ಯಕ್ತಿ ಜೀವಂತ ಸಮಾಧಿಯಾಗಿದ್ದು ಟಿವಿಲಿ ಬಂದ್ಬಿಡ್ತು. ಅದು ದೊಡ್ಡದು. ರಾತ್ರಿ ಒಂದ್ ದಿವಸ ನಮ್ಗೆ ಅನುಮಾನ ಬಂದಿದ್ದು ಹಾಲು ಹೋಗ್ತಾ ಇತ್ತು. ಯಾರಿಗೆ ಹಾಲು ಅಂದ್ರು, ಅವನು ಅಪ್ಪಿ ಬುದ್ಧಿಯವರಿಗೆ ಅಂದ್ಬಿಟ್ಟು. ಅದು ಅಂಡ್ರು ಗೌಂಡಲ್ಲಿ ಗೊತ್ತಿಲ್ದಂಗೆ ಎಲ್ಲ ಮಾಡ್ಕೊಂಡಿದ್ದು. ಒಂದ್ ದಿವಸ ಸಿದ್ರಬೇಡದಲ್ಲಿ ಸ್ವಾಮೀಜಿ ಮುಂದೆ ಒಂದು 5,000 ಜನದಲ್ಲಿ ಗುಂಡಿ ತೆಗ್ಸಿದ್ವಿ. ಒಳಗಡೆ ಕೂತ್ಕೊಂಡೆ. ನಮ್ಮ ಸುವರ್ಣ ಟಿವಿ ಆ ಚಿದಾನಂದ ಮುದ್ದಿ ಅಂತ ಏನು ಮಾಡಿದೆ, ಇವ್ರು ಒಳಗಡೆ ಏನು ಮಾಡ್ತಾರೆ ಅಂತ ಒಂದು ಕ್ಯಾಮ್ರಾ, ಒಂದು ಸಣ್ಣ ಲೈಟ್ ಮಾಡಿ 1 ಗಂಟೆ ವೈದ್ಯ ಮೈಯೆಲ್ಲ ಬೆವೀತಾ ಇದೆ. ನಂದು ಆಗ್ತಾ ಇಲ್ಲ, ಶೇಕ್ ಆಗ್ತಾ ಇದೆ, ಉಸಿರು ಹಿಡ್ಕೋತಾ ಇದೆ, ಆಮೇಲೆ ಹೊಗೆ ಬೇರೆ ಬರ್ತಾ ಇದೆ. ನನ್ನ ಕತೆ ಮುಗೀತು, ಯಾರಿಗೂ ಹೇಳಕ್ಕಾಗ್ತಾ ಇಲ್ಲ. ಜೀವಂತ ಈ ಕಡೆ ಒಬ್ರು ನೂತಿದ್ರು, ಅವರು ದೆವ್ವಾಗಿದ್ದಾರೆ, ಅದ್ರ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೆ. ಇಂಥದ್ದು ಅಗಾಧವಾಗಿ ನೋವುಗಳು ತಿಂದಿದ್ದೀನಿ. ಆಮೇಲೆ ಇದ್ಕಿದ್ದಂಗೆ ಬೆಂಕಿ ಬರುತ್ತೆ ಅಂತ ಕಣ್ಣು ಗುಡ್ದಿತ್ತು ಒಂದ್ಸರಿ. ಈ ಪವಾಡ ಅನ್ನೋದು ನಿಮ್ಮ ಮುಂದೆ ಒಂದು ಪ್ರಾಕ್ಟಿಕಲ್ ಹೇಳ್ತೀನಿ. ಒಂದು ನೋಡಿ, ಖರ್ಚಿಪ್ ಇದೆ ಅಲ್ವಾ? ಪ್ರಾಕ್ಟಿಕಲ್ ಕಾಣಿಸ್ತಾ ಇದೆ. ಖಾಲಿ ಕೈನೂ ಇದೆ ಅಲ್ವಾ? ಬೆರಳು ಮಡ್ಚಿದ್ದೀನಿ. ಕರೆಕ್ಟ್ ನೋಡ್ಕೊಳ್ಳಿ, ಬೆರಳು ಮಡ್ಸಿದ್ದೀನಿ. ಆ ಬೆರಳುಗಳ ಒಳಗಡೆಗೆ ನಿಮಗೆ ಕಾಣದಂಗೆ ಈ ಖರ್ಚಿಪ್ ಹಾಕ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಈ ಖರ್ಚಿಪ್ ಇದ್ರೊಳಗಡೆ ಇದೆ, ಹೌದಲ್ವಾ? ನೋಡಿ, ಇದ್ರೊಳಗಡೆ ಇದೆ, ಹೌದಾನೆ? ನಾನು ಇನ್ನೇನು ಮಾಡಿಲ್ಲ. ಒಂದೊಂದೇ ಬೆರಳನ್ನ ಹಿಂಗೆ ಓಪನ್ ಮಾಡಿದ್ರೆ ಇದನ್ನ ನೀವೇನು ಹೇಳ್ತೀರಿ? ಪವಾಡ ಅಂತೀರಿ. ಅದೇ ಸರ್, ಆ ಕಾನ್ಸ್ಪಿರಸಿಗೆ ಪ್ರಯತ್ನ ಪಟ್ಟಿದ್ರೆ ಆತ್ಮಗಳನ್ನು ಮಾತಾಡಿಸೋ ಕಾನ್ಸ್ಪಿರಸಿ? ಖಂಡಿತ ನಾನು ಅದೇ ಅಲ್ಲಿಗೆ ಬಂದೆ. ಅವ್ರ ಅದು ಕಲಿತೆ. ಆಮೇಲೆ ನಾನೊಂದಿಷ್ಟು ಆತ್ಮದೊಂದಿಗೆ ಮಾತನಾಡ್ಲಿಕ್ಕೆ ಸಾಧ್ಯ ಆಗತ್ತಾ, ಸೈನ್ಸ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೆ. ಅದ್ರ ಬಗ್ಗೆ ಹೋದೆ. ನಾನೇ ಪ್ರಾಕ್ಟಿಕಲ್ ಆಗಿ ರೂಪ ಮಾಡಿದೆ. ಅಲ್ಲಿ ವೀಕ್ ಮೈಂಡ್ ಒಂದಿಷ್ಟು ನಾಟಕ ಆಡುತ್ತೆ ಅನ್ನೋದು ಗೊತ್ತಾಯ್ತು. ನಾನು ಮಾಡಿಸ್ದೆ. ಒಂದು ಹೆಂಗಸನ್ನ ಹಿಂದಿನ ಜನ್ಮದಲ್ಲಿ ಏನಾಗಿದೆ, ನೀನು ಗಿಣಿಯಾಗಿದ್ದೆ ಅಂದ್ಲು. ನಾವು ಸಬ್ ಕಾನ್ಸಿಯಸ್ ಮೈಂಡಿಗೆ ತಗೊಂಡೋಗಿ ಒಂದು ಕತೆನ ಏನು ಬಿಲ್ಡಪ್ ಮಾಡ್ತೀವಿ ಅದನ್ನ ರೀಕಾಲ್ ಮಾಡಿಸ್ತಾ ಹೋಗ್ತೀವಿ. ಹಿಪ್ನೋಟೈಸ್ ತರ. ಅದನ್ನ ಹಿಪ್ನಟೈಸನ್ನ ಅವರು ಜನ್ಮ ಅಂತಾರೆ, ಪುನರ್ಜನ್ಮ ಅಂತಾರೆ. ಅದು ಎಲ್ಲರಿಗೂ ಆಗಲ್ಲ. ವೀಕ್ ಮೈಂಡ್ ಇದ್ದರಿಗೆ ಮಾತ್ರ ಸಾಧ್ಯ ಆಗತ್ತೆ. ಇನ್ನಿದ್ದರಿಗೆ ಆಗುವಾಗಲ್ಲ. ಈಗಲೂ ಹೇಳ್ತೀನಿ, ಹಿಪ್ನಟೈಸ್ ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಅನ್ನೋದು ನಾನು ಮಾಡಲಿ ಮೊದಲು. ಸಾಧ್ಯ ಆಗಲ್ಲ ಸರ್. ಪ್ರಕೃತಿ ಅಗಾಧವಾದ್ದು. ಈಗ ಇರುವ ವಾಸ್ತವದ ನೆಲೆಗಟ್ಟಿನಲ್ಲಿ ಬದುಕನ್ನು ಕಟ್ಕೊಂಡಿದ್ದೀವಿ. ಅದನ್ನು ಚಿಂತನೆ ಮಾಡೋಣ, ಇಲ್ಲದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಅದನ್ನು ಸಂಶೋಧನೆ ಮಾಡ್ತಾ ಇದೀವಿ, ಆಗ್ಲೂ ತಿಳ್ಕೊಳ್ಳೋಣ. ಸರ್, ಆಗಮಗಳನ್ನು ಓದಿದ್ದೀನಿ, ವೇದಗಳನ್ನು ತಿಳ್ಕೊಂಡೆ ಅಂತ ಹೇಳಿದ್ರಿ. ಬಿಫೋರ್ ವೇದಗಳನ್ನು ಓದೋಕ್ಕೂ ಮುಂಚೆ ಅಥವಾ ವೇದಗಳನ್ನು ಓದಿದ ಮೇಲೆ, ಪುರಾಣಗಳನ್ನು, ಬೈಬಲ್ ಮತ್ತು ಕುರಾನ್ ಇವುಗಳನ್ನು ಓದೋಕ್ಕೂ ಮುಂಚೆ, ಓದಿದ ಮೇಲೆ ಏನಾದರೂ ಪರಿವರ್ತನೆ? ನಾನು ಪರಿವರ್ತನೆ ಆಗಿದ್ದೀರಾ? ನಾನು ಪರಿವರ್ತನೆ ಯಾವ ರೀತಿ? ಹೇಗೆ ಅಂದರೆ, 2 ಮನಸ್ಸು. ನಾನು ಇದು ಬೈಬಲ್ ಓದಿದೆ. ಅಂದ್ರೆ ಮೊದಲು ಹೆಂಗಿತ್ತು? ನಾನು ಮೊದಲು ಒಂದು ಮಂಡೂಕದ ರೀತಿಯಲ್ಲಿದ್ದೆ, ಬಾವಿ ಕಪ್ಪೆ ಅಂತ ರೀತಿಯಲ್ಲಿದ್ದೆ. ಅದಕ್ಕೆ ಹಿಂದಿನ ಕಾಲದರು ಕೋಶ ಓದು ಇಲ್ಲ ದೇಶ ಸುತ್ತು ಅಂತಾರೆ. ದೇಶ ತಿರುಗು ಇಲ್ಲ ಕೋಶ ಓದು. ದೇಶ ಸುತ್ತು ಇಲ್ಲ ಕೋಶ ಓದು. ಆಗ ನಾನು ಹೇಳಿದ್ದೆ ಅದೇ ಸತ್ಯ ಅಂದ್ಕೊಂಡೆ. ನಂದೇ ಸತ್ಯ, ನಾನು ಹೇಳಿದೆ ಸತ್ಯ. ಯಾರು ಹೇಳಿದ್ರು? ನಂದು ಹೇಳಿದೆ ಸತ್ಯ. ಆದರೆ ವಿಶಾಲ ಭಾವನೆಗಳು ಬಂತು. ಬೈಬಲ್ ಹೇಳಿದ್ದು ಒಂದೇ, ಕುರಾನ್ ಹೇಳಿದ್ದು ಒಂದೇ, ಭಗವದ್ಗೀತೆ ಹೇಳಿದ್ದು ಒಂದೇ. ನಿನ್ನನ್ನು ನೀನು ಮೊದಲು ಪರಿವರ್ತನೆ ಮಾಡ್ಕೋ, ಪರಿಶುದ್ಧನಾಗು, ನಂತರ ಸಮಾಜಕ್ಕೆ ಹೋಗು ಅಂತ. ಇಷ್ಟೇ ಥೀಮ್. ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದು ಒಂದೇ, ನಿನ್ನ ಧರ್ಮ ಅಂದರೆ ನಿನ್ನ ನಡೆ ನುಡಿಯನ್ನು ಸರಿಯಾಗಿಟ್ಕೋ, ಜಗತ್ತು ಚೆನ್ನಾಗಿರುತ್ತೆ ಅಂತ. ಎಲ್ಲರೂ ಹಂಗೆ ಮಾಡಿಬಿಟ್ರೆ ಸಾಕು. ಇಷ್ಟೇ ಕಲ್ತ್ಕೊಂಡಿದ್ದು. ಅದರ ಹಿಂದಕ್ಕಿನ್ನ ಹೋಗಲಿಲ್ಲ ನಾನು. ಸರ್, ವೆರಿ ರಿಸ್ಕಿಯೆಸ್ಟ್ ಪವಾಡ ಯಾವುದು? ಅಂದರೆ ಅದನ್ನು ಮಾಡಿದ ಮೇಲೆ ಸಫರ್ ಆಗಿದ್ದು, ರಿಗ್ರೆಟ್ ಆಗಿದ್ದು, ಅಥವಾ ಅವ್ರ ಕಡೆಯವರು ಬಂದು ಬಹಳ ಟಾರ್ಚರ್ ಕೊಟ್ಟು? ಖಂಡಿತ ನನಗೆ ಜೀವಂತ ಸಮಾಧಿ ಆದರೆ ಲೋಕ ಕಲ್ಯಾಣ ಆಗುತ್ತೆ ಅಂತ ಹೇಳಿ ನಂಬಿಸ್ತಿದ್ರು. ಉತ್ತರ ಭಾರತದಲ್ಲಿ ಅನೇಕ ಸ್ವಾಮೀಜಿಗಳು, ಸನ್ಯಾಸಿಗಳು, ಮೌಲ್ಯಗಳು ಎಲ್ಲರೂ ಇದ್ದಾರೆ ಬಿಡಿ.
ಜೀವಂತ ಸಮಾಧಿ ಆದರೆ ಲೋಕ ಕಲ್ಯಾಣ 24 ಗಂಟೆ ಅಂತ. ರಿಯಲಿ ನನ್ನ ಪ್ರಾಣಕ್ಕೆ ನನಗೆ ಕುತ್ತು ಬಂದ್ಬಿಟ್ಟಿತ್ತು. ಏನದು 24 ಗಂಟೆ? 24 ಗಂಟೆ ಒಳಗಡೆ ಜೀವಂತ ಸಮಾಧಿ ಗುಂಡಿ ತೆಗಿಯೋದು, ಅದ್ರೊಳಗಡೆ ಮಲಿಕೊಳ್ಳೋದು ಅಂದ್ರೆ ಕೂತ್ಕೊಳ್ಳೋದು, ಮೇಲೆ ಸಮಾಧಿ ಹೆಂಗ್ ತುಂಬ್ತೀವಿ ಹಂಗ ಒಂದು ಶೀಟ್ ಹಾಕ್ಬಿಟ್ಟು ಮುಚ್ಚಿಬಿಡೋದು. 24 ಗಂಟೆ ಆದ್ಮೇಲೆ 24 ಗಂಟೆ ಅಲ್ಲಿ 27 ದಿವಸ 3 ದಿವಸ ಹಿಂಗೆಲ್ಲ ಇದ್ರು. ಕಾಕತ್ಕರ್ ಇದ್ರು ನನಗೆ ಈ ಟಿವಿನಲ್ಲಿ. ಇಲ್ಲಿ ಮಾಗಡಿ ಹತ್ರ ಒಬ್ಬ ವ್ಯಕ್ತಿ ಜೀವಂತ ಸಮಾಧಿಯಾಗಿದ್ದು ಟಿವಿಲಿ ಬಂದ್ಬಿಡ್ತು. ಅದು ದೊಡ್ಡದು. ನಿಜವಾಗ್ಲೂ ಟಿವಿನಲ್ಲಿ ಆಗ್ಲಿಕ್ಕೆ ಸಾಧ್ಯ ಅಲ್ಲ, ಜೀವಂತ ಸಮಾಧಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಕಾಕತ್ಕರು ಅವಾಗ 2 ವೀಲರ್ಸ್ ಅಲ್ಲಿ ಹೋದ್ವಿ ನಾವು ಮಾಗಡಿಗೆ. 7 ದಿವಸ ಇದ್ವಿ. ಸರಿ. ರಾತ್ರಿ ಒಂದ್ ದಿವಸ ನಮ್ಗೆ ಅನುಮಾನ ಬಂದಿದ್ದು ಹಾಲು ಹೋಗ್ತಾ ಇತ್ತು ಇಲ್ಲಿ ಸಮಾಧಿ ಒಳಕ್ಕೆ. ಸಮಾಧಿಗೆ ಎಲ್ಲಿ ಹಿಂಗೆಲ್ಲ ಇದು ಹಾಲು ತಗೊಂಬನಿ ಯಾರಿಗೆ ಹಾಲು ಅಂದ್ರು. ಅವನು ಅಪ್ಪಿ ತಪ್ಪಿ ಬುದ್ಧಿ ಅವ್ರಿಗೆ ಅನ್ಬಿಟ್ಟ. ಶಾಬಾಷ್. ಬುದ್ಧಿ ಯಾರು? ಸಮಾಧಿ ಒಳಗೆ. ಹಾಗಾದ್ರೆ ಹೆಂಗ್ ಹೋಗ್ತಾರೆ? ಅದು ಅಂಡರ್ ಗ್ರೌಂಡಲ್ಲಿ ಗೊತ್ತಿಲ್ದಂಗೆ ಎಲ್ಲ ಮಾಡ್ಕೊಂಡಿದ್ರು. ಜನ ಗೊತ್ತೇ ಆಗ್ತಿರ್ಲಿಲ್ಲ. ಕಂಡಿಡಿದ್ವಿ. ಆಕ್ಸಿಜನ್ ಬರಂಗ್ ಮಾಡ್ಕೊಂಡಿದ್ರು ಅವರು. ಹಾಲು ಹೋಗೋದು, ಸ್ವಲ್ಪ ಭೂಮಿ ಎಲ್ಲ ನೆಂದಿದ್ದು ನಾವೆಲ್ಲ ನೋಡಿದ್ವಲ್ಲ. ಹಾಗೆ ಇದು ಸಾಧ್ಯನಾ ಅಂತ ಹೇಳಿ ನಾನು ಜೀವಂತ ಸಮಾಧಿ ಆಗ್ಲಿಕ್ಕೆ ಟ್ರೈನಿಂಗ್ ಮೊದಲು ಸಂಪಲ್ ಮಾಡ್ಕೊಂಡೆ, ಇನ್ನೊಂದು ಕಡೆ ಮಾಡ್ಕೊಂಡೆ. ಒಂದ್ ದಿವಸ ಸಿದ್ರಬೇಡದಲ್ಲಿ ಸ್ವಾಮೀಜಿ ಮುಂದೆ ಒಂದು 5,000 ಜನದಲ್ಲಿ ಗುಂಡಿ ತೆಗ್ಸಿದ್ವಿ. ಒಳಗಡೆ ಕೂತ್ಕೊಂಡೆ. ನಮ್ಮ ಸುವರ್ಣ ಟಿವಿಯ ಚಿದಾನಂದ ಮುದ್ದಿ ಅಂತ ಏನು ಮಾಡಿದೆ, ಇವ್ರು ಒಳಗಡೆ ಏನ್ ಮಾಡ್ತಾರೆ ಅಂತ ಒಂದು ಕ್ಯಾಮ್ರಾ, ಒಂದು ಸಣ್ಣ ಲೈಟ್ ಇಟ್ಬಿಟ್ಟೆ. ಹಿಡನ್ ಕ್ಯಾಮ್ರಾನು ಒಂದು ಲೈಟ್ ವೈರ್ ಆ ಕಡೆ ತಗೊಂಡ. ಸಮಾಧಿ ಮಾಡಿದ್ರು. ಮೇಲ್ಗಡೆ ಏನೇನ್ ಬೇಕೋ ಅದಾಯ್ತು. 12 ಗಂಟೆ ಮಾಡಿ 1 ಗಂಟೆ ವೈದ್ಯ ಮೈಯೆಲ್ಲ ಬೆವೀತಾ ಇದೆ. ನಿಮ್ದ? ನಂದು ಆಗ್ತಾ ಇಲ್ಲ. ಶೇಕ್ ಆಗ್ತಾ ಇದೆ, ಉಸಿರು ಹಿಡ್ಕೋತಾ ಇದೆ, ಆಮೇಲೆ ಹೊಗೆ ಬೇರೆ ಬರ್ತಾ ಇದೆ. ನನ್ನ ಕತೆ ಮುಗೀತು, ಯಾರಿಗೂ ಹೇಳಕ್ಕಾಗ್ತಾ ಇಲ್ಲ. ಹೊರಗಡೆ ಹೋಗಕ್ಕೆ ಕನೆಕ್ಟಿವಿಟಿ. ನಾನೇನ್ ಮಾಡಿದೆ, ಎಲ್ಲಾ ಕಡೆ ಕಲ್ತ್ಕೊಂಡಿದ್ದಾಗ ಒಂದು ವೈರ್ ಈ ಕಡೆ ಕೊಡ್ತಿದ್ದೆ. ಏನಾದ್ರು ನಾನು ನೋವಾದ್ರೆ ಹಿಂಗ್ ಎಳಿತೀನಿ ಅಂತ. ಅದನ್ನು ಕೊಟ್ಟಿಲ್ಲ. ಧೈರ್ಯ ಅಲ್ಲ, ಎಲ್ಲಾ ಕಡೆ ಮಾಡಿದ್ನಲ್ಲ. ಗೌರಿಬಿದನೂರು ಅಲ್ಲಿ ಇಲ್ಲಿ ಮಾಡಿದ್ದೆ. ಇದೇ ಎಕ್ಸ್ಪೆರಿಮೆಂಟ್. ಇದೇ ಮಶಾಣದಲ್ಲಿ ಮಾಡಿದ್ದೆ 24x7. ಜೀವಂತ ಈ ಕಡೆ ಒಬ್ರು ನೂತಿದ್ರು, ಅವರು ದೆವ್ವ ಆಗಿದ್ದಾರೆ. ಅದ್ರ ಪಕ್ಕದಲ್ಲಿ ನಾನು ನೂತ್ಕೊಂಡಿದ್ದೆ. ಎಲ್ಲ ಸತೀಶ್ ಜಾರಕಿಹೊಳಿ ಅವರು ಅಲ್ಲೊಂದು ಕಾರ್ಯಕ್ರಮ ಮಾಡಿಸಿದ್ರು. ಇದ್ದೆ ಮಶಾಣದಲ್ಲಿ ಮಲಗಿದ್ದೆ. ಎಲ್ಲೂ ಕಾಣಿಸ್ ಇಲ್ಲೇನಾಯ್ತು ಅಂತ ಬೆವಿತಾ ಇದೆ, ಎದುರು ಆಗ್ತಾ ಇಲ್ಲ ನನಗೆ ಗೊತ್ತಾಯ್ತು. ಹೊಗೆ ಬಂದಂಗೆ ಆಗ್ಬಿಡ್ತು. ಇದು ಹೊಗೆ ಬಂದಿರೋದು ಈ ಲೈಟಿಂದಲೇ ಅಂತ ಒಂದು ಕಲ್ಲು ಮಂಟಿನ ಎಂಟೆ ತಗೊಂಡ ಕಲ್ಲು ಆ ಲೈಟ್ ಮೇಲೆ ಹೊಡೆದೆ. 2 ನಿಮಿಷ ಆದ್ಮೇಲೆ ಆಗ್ಬಿಡ್ತು, ಎಲ್ಲ ತಣ್ಣಗಾಗ್ಬಿಡ್ತು. ಬದುಕಿದೆಯಾ ಬಡ ಜೀವ. ಅವತ್ತು ನಾನೇನಾರ ಮನ್ಸು ಮಾಡಲಿಲ್ಲ ಅಂದಿದ್ರೆ, ಲೈಟ್ ಹೊಡಿಲಿಲ್ಲ ಅಂದ್ರೆ, ಅದು ಹೀಟು ಒಳಗಡೆ ಇರ್ತಕ್ಕಂಥ ಆಕ್ಸಿಜನ್ ಗಾಳಿಯನ್ನ ಅದು ಎಳ್ಕೊಂಡು ಹೀಟ್ ಮಾಡಿ ಬಿಸಿ ಮಾಡಿ ಬ್ಲಾಸ್ಟ್ ಆಗೋದು, ಅಥವಾ ನಾನು ಹೋಗ್ತಾ ಇದ್ದೆ. ಇಂಥದ್ದು ಅಗಾಧವಾಗಿ ನೋವುಗಳು ತಿಂದಿದ್ದೀನಿ. ಆಮೇಲೆ ಇದ್ಕಿದ್ದಂಗೆ ಬೆಂಕಿ ಬರುತ್ತೆ ಅಂತ ಕಣ್ಣು ಗುಡ್ದಿತ್ತು ಒಂದ್ಸರಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಗಾಧವಾಗಿ ಒಂದು ಊರಿಗೆ ಬೆಂಕಿ ಬೀಳ್ತಿದ್ದ ಮೆದಗಳಿಗೆ ನಾನು ಕಂಡುಹಿಡಿಯೋಕ್ಕಾಗಲಿಲ್ಲ. ಇಂಥವು 100. ಇನ್ನೂ ನನಗೆ ಯಕ್ಷ ಪ್ರಶ್ನೆ ಆಗಿರೋದೇನು ಅಂದರೆ, ಹೊಸಳ್ಳಿಂತ ಇದೆ ಹೊಸಪೇಟೆ ಹತ್ರ. ಅಲ್ಲಿ ಒಳಗಡೆಯಿಂದ ಅಂಡರ್ಗ್ರೌಂಡ್ ಡಬಾರ್ ಅಂತ ಶಬ್ದ ಬಂದು ಮೋಲ್ಡ್ ಕಿತ್ಕೊಂಡು ಆ ಗೋಡೆ ಕಿತ್ಕೊಂಡು ಹಿಂಗ್ ಹೊಟ್ಟೋಗಿದೆ. ಏನು ಹೋಯ್ತು, ಹೆಂಗಾಯ್ತು ಗೊತ್ತಿಲ್ಲ. ಭೂ ವಿಜ್ಞಾನಿಗಳನ್ನ ಕರೆದ್ರೆ ಒಳಗಡೆ SC ಇತ್ತು, ಬಂತು, ಹಿಂಗೋಯ್ತು ಅಂತ ಸರಿ ಒಪ್ಕೊಳ್ಳೋಣ. ಅಲ್ಲೇ ಯಾಕೆ ಬಂತು? ಈ ಕಡೆ ಗೋಡೆಗೆ ಆ ಕಡೆ ಗೋಡೆಗೆ ಮಿಂಚಿನ ತರ ಬಂದು ಹೊರಟೋಯ್ತು. ಹಾಗಾದ್ರೆ ಮಿಂಚು ಬಂದಿದ್ರೆ ಅಲ್ಲಿ ಮಲಗಿದ್ದದು ಹಂಗೆ ಅವರಲ್ಲ. ಶಬ್ದ ಅಂತೂ ಬಂತು, ಎಲ್ಲ ಆಯ್ತು. ಮೋಲ್ಡ್ ಮೇಲೆ ಕೆದ್ದಿದೆ, ಗೋಡೆ ಹಿಂಗ್ ಹೋಗಿದೆ, ಕೆಳಗಡೆ ಪಾಯ ಬಿದ್ದಿದೆ. ಅವ್ರಿಗೇನಾಗಿಲ್ಲ. ಯಾವ್ರ 2 ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ರು, ಅಯ್ಯೋ ಪೂಜೆ ಮಾಡ್ತಿದ್ರು ಪೂಜಾರಿಗಳಿಗೆ ದೇವ್ರ ಶಕ್ತಿಯಿಂದ ಏನೂ ಆಗಿಲ್ಲ. ಮನೆಗಾಯ್ತಲ್ಲ. ಒಳಗಡೆ ಅವ್ರು ಹೇಳ್ತಾರೆ ಕೆಳಗಡೆ ಕೊಳುತ್ತಿತ್ತು, ಅದು SC ಇತ್ತು, ಅದು ಹಂಗಾಯ್ತು ಆಸಿ ಅಂತ ಹೇಳ್ತಾರೆ. ಹೇಳಿ. ಆದರೆ ಸೈನ್ಸ್ ಇನ್ನೂ ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಿತ್ತು. ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಅವೇ. ಸರ್, ಇದು ನಿಮ್ಮ ಎಕ್ಸ್ಪೆರಿಮೆಂಟ್ ಇಂದ ಆಗಿರುವಂಥ ತೊಂದರೆಗಳು ಬೇರೆಯವ್ರು ಯಾರು ಥ್ರೆಟ್ ಕೊಟ್ಟು ಟಾರ್ಚರಸ್ ಮಾಡಿದ್ದು, ಹೆದರಿಸಿದ್ದು? ಸಾಕಷ್ಟು. ಉಡುಪಿನಲ್ಲಿ ಒಂದು ಗ್ಯಾಂಗ್ಗೆ ನನ್ನ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ, ನೀವು ಎಲ್ಲಿಂದ ಬರ್ತಾ ಇದ್ದೀರಿ, ಹೇಗ್ ಬರ್ತಾ ಇದ್ದೀರಿ, ಯಾವ ಕಾರಣಕ್ಕೆ ಸರ್? ಇದು ದಾಬೋಲ್ಕರ್ ಅಂತ ಹೇಳಿ ಒಂದು ಹತ್ಯೆ ಆದಾಗ ಅವ್ರ ಬಗ್ಗೆ ಸಂತಾಪ ಸೂಚಿಸ್ಬೇಕು ಅಂದಾಗ ಅಲ್ಲಿ ಉಡುಪಿನಲ್ಲಿ ಒಂದು ಗ್ಯಾಂಗು ಕಾರ್ಯಕ್ರಮ ಮಾಡಬೇಕು ಅಂತ. ಗ್ಯಾಂಗ್ ಅಂತ ಹೇಳ್ಬಾರ್ದು, ಗುಂಪು. ಇನ್ನೊಂದು ಗುಂಪು ಮಾಡಿಸ್ಲೇಬಾರ್ದು ಅಂತ. ಗ್ಯಾಂಗ್ ಅದು ಗುಂಪು, ಅದನ್ನು ಗುಂಪು. ಯಾಕೆ ನಾವು ನೆಗೆಟಿವ್ ಆಗಿ ಹೇಳೋದು? ನೆಗೆಟಿವ್ ಆಗಿ ಹೇಳೋದು ಬೇಡ. ಆಮೇಲೆ SP ತಕ್ಕ ಹೋಗಿ ಎಲ್ಲ ಆಗಿದ್ರೆ, ನನಗೆ ಸಂಜೆ 5 ಗಂಟೆಲಿ ಒಂದು ಫೋನ್ ಮಾಡ್ತಾರೆ, ಸರ್ ರೂಮ್ ಬುಕ್ ಮಾಡಿದ್ದೀವಿ ಅಂತ. 6 ಗಂಟೆಲಿ ಬರ್ತಾರೆ, ನೀವೆಲ್ಲಿ ಮಾಡ್ತಾ ಇದ್ದೀರಾ ಸರ್, ಯಾವ ರೂಮ್ ಬುಕ್ ಮಾಡ್ಬೇಕಾ ಸರ್, ಯಾವ ರೂಮ್ ನಿಮ್ಗೆ ಉಳ್ಕೊಳಕ್ಕೆ ಇಷ್ಟ ಸರ್ ಅಂತಾರೆ. ಈಗೆಲ್ಲ ಬುಕ್ ಆಗಿತ್ತಲ್ಲ, ಇದಂಗೆ
ಆಗ ಮತ್ತೆ ಅವ್ರಿಗೆ ಫೋನ್ ಮಾಡಿದಾಗ ಸರ್ ಇವ್ರು ಯಾರೋ ಮಾಡ್ತಾ ಇದ್ದಾರೆ, ಅವ್ರು ಫೋನ್ ಎತ್ತಬೇಡಿ, ನೀವು ಎಷ್ಟೊತ್ತಿಗೆ ಬರ್ತೀರಿ ಹೇಳಿ, ಯಾರಿಗೂ ಹೇಳ್ಬೇಡಿ. ಅಲ್ಲಿಂದ ಸ್ಟಾರ್ಟ್ ಆಯಿತು. 4 ಗಂಟೆಗೆ ಹೋದ್ರೆ ಒಂದು 50-60 ಜನ ಇದ್ದಾರೆ. ಅವ್ರು ಹೋಗಿ ನನ್ನ ಯಾಕ್ರಪ್ಪ ಇಷ್ಟೊತ್ತಿನಾಗ ಯಾರೋ ಒಬ್ರು ಇದ್ರು ಸಾಕಾಯ್ತು ಅಂತ, ಇಲ್ಲ ಅವ್ರು ಹೋಗಿ ನಮ್ಮ ಜೊತೆಲೇ ಮಲಿಕೋತಾರೆ. 10 ಗಂಟೆಗೆ ಬೆಳಗ್ಗೆ 8 ಗಂಟೆಗೆ ಪೊಲೀಸ್ನವ್ರು ಬರ್ತಾರೆ. ಇಲ್ಲೇನಾರು ಕಾರ್ಯಕ್ರಮದಲ್ಲಿ ತೊಂದರೆ ಆದರೆ ನೀವೇ ಜವಾಬ್ದಾರಿ, ಪೊಲೀಸ್ನವ್ರು ಟೈಪ್ ಮಾಡ್ಕೊಂಡು ಬಂದಿರೋದು ಸೈನ್ ಹಾಕ್ತೀನಿ. ಮತ್ತೆ ಆ ಕಾರ್ಯಕ್ರಮಕ್ಕೆ ಹೋದ್ರೆ ಕೆಳಗಡೆ ಪೊಲೀಸ್ನವ್ರು ಇದ್ದಾರೆ, ಸರ್ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಡಿ, ನೀವೇ ಬರ್ಕೊಡಿ. ಆಯ್ತು. ಇಲ್ಲೇನ ಕಾರ್ಯಕ್ರಮದಲ್ಲಿ ತೊಂದರೆ ಅದನ್ನ ನಂದೇ ಜವಾಬ್ದಾರಿ. ಮೇಲ್ ನೋಡಿದ್ರೆ ಎಲ್ಲಿ ಜನ ಎಷ್ಟಿದ್ದಾರೆ ಅದ್ರ ಡಬ್ಬಲ್ ಪೊಲೀಸ್ನವ್ರು ಇದ್ದಾರೆ, ಮೀಡಿಯಾದವ್ರು ಇದ್ದಾರೆ. ನಾನೇನು ಅನ್ಕೊಂಡಿದ್ದೆ ಏನೋ ಇಷ್ಟು ಪ್ರಚಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ. ಇಲ್ಲ. ಆಮೇಲೆ ಯಾರು ಉದ್ಘಾಟನೆ ಮಾಡ್ಬೇಕಾಯ್ತು, ಅದ್ರ ಬಗ್ಗೆ ಮಾತಾಡ್ಬೇಕಾಯ್ತು, ಅವರೇ ಬರಲಿಲ್ಲ ಅಧ್ಯಕ್ಷರು. ನೇರವಾಗಿ ನಾನೇ ಹುಲಿಕಲ್ ನಟರಾಜು ಮಾತಾಡ್ತಾರೆ ಅಂತ 11 ಗಂಟೆಗೆ ಸ್ಟಾರ್ಟ್ ಮಾಡಿ 11 ಕಾಲಿಗೇನು ಸ್ಟಾರ್ಟ್ ಮಾಡಿ 1 ಗಂಟೆಗೆ ಮುಗಿಸಿದೆ. ಮಾತಾಡುವಾಗಲೇ ಹೇಳಿದೆ, ಮೂಲ ನಂಬಿಕೆಗಳಿರಲಿ, ಮೂಢನಂಬಿಕೆಗಳು ಬೇಡ. ಧರ್ಮದ ಹೆಸರಿನಲ್ಲಿ ಹಗಲ್ ದರೋಡೆ ನಡೆಯೋದು ಬೇಡ ಅಂತ ಹೇಳಿ ಪ್ರಾರಂಭ ಮಾಡಿ ಪ್ರಾಕ್ಟಿಕಲ್ ಆಗಿ ಪೇಪರಲ್ಲಿ ಬಂತು, ಸಂಜೆ ಟಿ ವಿಲಿ ಬಂತು, ಒಡೆಯಲು ಬಂದ ಮನಸ್ಸುಗಳೇ ಕೈ ಕುಲುಕಿ ಹೋದವು, ಪೇಪರಲ್ಲಿ ಬಂತು. ಇಂಥವು ಅನೇಕ ನನ್ನ ಜೀವನದಕ್ಕೂ ಇವತ್ತು ನಡೆಸ್ಕೊಡ್ತೀನಿ. ಮೊನ್ನೆ ಯಾರೋ ಒಬ್ಬದ್ದು ಏನೋ ಒಂದನ್ನು ಹಿಡ್ದಿದ್ಕೆ ಒಬ್ಬ ಮಂತ್ರವಾದಿನ, ಜ್ಯೋತಿಷಿಗಳ ಹೆಸರಿನಲ್ಲಿ ಹುಲಿಕಲ್ ನಟರಾಜ್ ಮಾಡೋದಾದ್ರೂ ಏನು, ಜ್ಯೋತಿಷಿಗಳನ್ನ ಎದುರಿಸ್ಕೊಂಡು ದುಡ್ಡು ಮಾಡಲಿಕ್ಕೆ ಹೊರಟಿರುವಂಥ ಈ ಪುಣ್ಯಾತ್ಮ ಯಾರು ಬಂತು. ಟಿ ವಿಗಳಲ್ಲಿ ಹಾಕ್ಬಿಟ್ರು. ನಾನು ನಮ್ಮ ಮಿಸ್ಸಸ್ ಇಬ್ಬರು ವರಮಹಾಲಕ್ಷ್ಮಿ ಹಬ್ಬರಿ ಹೋದ ವರ್ಷ ಹೇಳ್ತೀನಿ, ಮಾಡಲಿಲ್ಲ. ನಾಗಮೋಹನ್ ದಾಸ್ ಹತ್ರ ಹೋದ್ವಿ, ರವಿ ವರ್ಮ ಅವರೇ ತಿಳಿ ಮಾಡಿದ್ರು, ನಮ್ಮಿಬ್ಬರು ಕೊಟ್ಟರು. ತಿಂಡಿತೀನಿ ನಟರಾಜ್, ಅದೇನಾಗತ್ತೆ ನೋಡೋಣ. ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ಸುಳ್ಳು ಅಂತ ಹೋರಾಡೋದು. ನಮಗೆ 600 ಪುಟ ಇದು ಬರ್ಕೊಟ್ರು, ಜಡ್ಜ್ಮೆಂಟ್ ಕೊಟ್ಟರು, ಎಲ್ಲ ರಿಪೋರ್ಟ್ ಆಯಿತು. ಆಮೇಲೆ ಎಲ್ಲ ಆಗಿ ನಾವು ಕೊಟ್ವಿ ಟಿ ವಿಗೆ. ನಾಳೆ ಅಲ್ಲೇ ಬಂದ್ಬಿಡ್ತು ಶುಕ್ರವಾರ. ಏನಂತ, ಈ ಜ್ಯೋತಿಷಿಗಳ ಹೆಸರಿನಲ್ಲಿ ಮಾಡುವ ಹಗಲ್ ದರೋಡೆ ಯಾರು ಅಂತ ಒಂಥರ ಕೊಡ್ತಾರಲ್ಲ, ಏನು ಇಂಟ್ರೊಡಕ್ಷನ್ ಕೊಟ್ಟರು, ಬಂದ್ಬಿಡ್ತು ಶೋ, ಇವ್ರೇನಾರು ಬರ್ತಾರೆ. ಆಗ ಅದೆಲ್ಲ ಮಾಡಿ ನಾವು ಕೋರ್ಟ್ಗೆ ಹಾಕಿದ್ವಿ. 27 ಜನ ಲಾಯರ್ ನನ್ನ ಪರವಾಗಿ ಹೋರಾಡಿದ್ರು. ಇದ್ದಾರೆ, ಭಕ್ಷಕರು ಇದ್ದಾರೆ, ರಕ್ಷಕರು ಇದ್ದಾರೆ. ಭಕ್ಷಕರು ಇರಬಾರ್ದು ಅಂತ ಹೇಳೋದು ಬೇಡ, ನಾವು ಬದಲಾವಣೆ ಮಾಡ್ಕೊಳ್ಳೋಕ್ಕೆ, ನಮ್ಮಲ್ಲಿ ಸಣ್ಣ ಪುಟ್ಟದೇನಾದ್ರು ನಡೆಯುವಾಗ ತಪ್ಪಾದರೆ ತಿದ್ಕೊಳ್ಳೋಕ್ಕೆ ಅವರೂ ಬೇಕು. ಅವರಿಂದಾನೇ ತಪ್ಪ್ಯಾವುದು ಸರಿಯಾವುದು ಗೊತ್ತಾಗತ್ತೆ. ಇವರು ಕೂಡ ಇರಲಿ. ಸರ್, ನಾನು ಪವಾಡ ಬಿನ್ನರಿ ಅನ್ನೋ ನಿಮ್ಮದೊಂದು CD ನೋಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಅದರಲ್ಲಿ ಸುಮಾರು ಪವಾಡಗಳನ್ನು ಎಕ್ಸಿಕ್ಯೂಟ್ ಮಾಡಿ ತೋರಿಸಿದ್ದೀರಿ. ನನಗೆ ಬಹಳ ಒಂದು ಕುತೂಹಲ ಅನಿಸಿದ್ದು ಏನು ಅಂತಂದರೆ, ಒಬ್ಬ ಬಾಬಾ ಮುಳ್ಳಿನ ಮೇಲೆ ಹೋಗಿ ಜಿಗಿಯೋದು, ಮುಳ್ಳಿನ ಕಂಟೆ ಮೇಲೆ ಹೋಗಿ ಜಿಗಿಯೋದು. ಪ್ರಾಯಶಃ ನಾವು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ನಮ್ಮಲ್ಲಿ ಮೊಹರಂ ಅನ್ನುವಂಥ ಹಬ್ಬದಲ್ಲಿ ಆ ಆಚರಣೆ ಬಹಳ ಜೋರಾಗಿ ಮಾಡ್ತಾರೆ. ಸೊ ಆ ಕಡೆಯಿಂದ ಥ್ರೆಟ್ಸ್ ಏನು ಬರಲಿಲ್ವಾ ಅದನ್ನು ನೋಡಿದಾಗ? ಆಮೇಲೆ ಅದರ ಹಿಂದಿರುವಂತಹ ಸೈನ್ಸ್ ಏನು? ಕಂಟೆ ಮೇಲೆ ಜಿಗಿದಾಗ ಏನೂ ಆಗಲ್ವಲ್ಲ? ಮಲ್ಲಳ್ಳಿ ಅಂತ ಒಂದೂರು ಪಕ್ಕದಲ್ಲಿ ನಿಮ್ಮ ಯಾದಗಿರಿನಲ್ಲಿ ಇದಕ್ಕಿದ್ದಂಗೆ ಜಾಲಿ ಮುಳ್ಳೆಲ್ಲ ಊರ್ ಜನ ತರ್ತಾರೆ, ಅಲ್ಲಿ ಹಾಕ್ತಾರೆ, ಅವ್ನು ಕುಣಿತಾ ಇದ್ರು. ಅದ್ರ ಮೇಲೆ ಡ್ಯಾನ್ಸ್ ಮಾಡೋದು ಹೇಗೆ? ಅದು ಕುಣಿಯೋದು ಅವ್ರು ಬಿಡಿ, ಅವ್ರೇನು ನಂಬಿಕೆ. ಆದರೆ ಅವ್ರು ಬಂದ್ಮೇಲೆ ಶಾಸ್ತ್ರ ಹೇಳ್ತೀನಿ ಅಂತ ಹೊರಟಿದ್ರು, ದೇವ್ರು ಹೇಳ್ತೀನಿ ಅಂತ ಹೊರಟಿದ್ರು. ಇದರಿಂದ ದೇವ್ರೇನು ಇಲ್ಲ ಅಂತ ಹೇಳಿ ಅದೇ ರೀತಿ ಕುಣಿದೆ ನಾನು. ಅಲ್ಲಿನ ಜನಗಳನ್ನ ಕೂರಿಸಿದೆ. ಅವ್ರನ್ನೇ ಎಲ್ಲ ಒಂದು ಅಂಬೇಡ್ಕರ್ ಸಂಘದವ್ರು ಕರ್ಸಿ ಎಲ್ಲ ಮಾಡಿ ಖುಷಿ ಆಗ್ಬಿಟ್ರು. ಅವ್ರು ಏನು ಮಾಡ್ತಿದ್ರು, ಮುತ್ಯ ಊರ್ ಬಿಟ್ಟು ಹೊಟ್ಟೋದ. ಅವ್ರ ಕಡೆಯಿಂದ ಥ್ರೆಟ್ ಬಂತು. ಆದರೆ ತಡ್ಕೋಬೇಕಲ್ಲ ಸರ್, ಇದ್ದಿದ್ದಿದೆ, ಸಹಜ ಇದ್ದಿದೆ, ತಡ್ಕೊಳ್ಬೇಕು. ನೋಡಿ, ಜಾಲಿ ಮುಳ್ಳ ಮೇಲೆ ಕೂತ್ಕೊಂಡ್ಬಿಟ್ರೆ ನಾನು ದೇವಮಾನವ ಅನ್ನೋದಾದ್ರೆ ಒಂದು ಮುಳ್ಳ ಮೇಲೆ ಕೂತ್ಕೊಳ್ಳೋಕ್ಕಾಗತ್ತಾ? ಅವು ಹಸಿ ಮುಳ್ಳುಗಳು ತರ್ತಾರೆ, ಒತ್ತಡ ಕೊಟ್ಟಾಗ ಚುಚ್ಕೊಂಡು ಸ್ವಲ್ಪ ಉನ್ಮಾದಕ್ಕೊಳಗಾದ ನೋವು ಆಗುತ್ತೆ. ಆ ನೋವೆಲ್ಲ ತಡ್ಕೊಳ್ತಾರೆ, ಕೂತ್ಕೊಳ್ತೀವಿ. ಅದೇನೋ ಬೀಚಿಂಗ್ ಪೌಡರ್ ಹಾಕಿ ಏನು ಬೇಡ, ಹಸಿ ಮುಳ್ಳಿನ ಮೇಲೆ ಕೂತ್ಕೊಂಡ್ರೆ ಸ್ವಲ್ಪ ತಡ್ಕೊಳ್ತೀವಿ, ನೋವು ಆಗುತ್ತೆ, ಕೂತ್ಕೊಳ್ತೀವಿ. ಕೂತ್ಕೋಬೋದ? ಧಾರಾಳ ನೀವು ಕೂತ್ಕೋಬಹುದು, ನಾವು ಕೂತ್ಕೋಬಹುದು. ಅನೇಕ ಪವಾಡಗಳನ್ನ ನಾವು ಬಯಲು ಮಾಡೋಕೆ ಹೋದಾಗ ಇಂಥವೆಲ್ಲವೂ ಥ್ರೆಟ್ಗಳು ಬಂದೇ ಬರ್ತವೆ, ಭಯ ಇದ್ದೇ ಇರುತ್ತೆ. ನಿಮ್ಮ ಮಗಳನ್ನ ಗಾಜಿನ ಮೇಲೆ ಡ್ಯಾನ್ಸ್ ಮಾಡಿಸಿದ್ದು ವಿಡಿಯೋ ಕೂಡ ನೋಡಿದ್ದೆ. ಅದೇನ್ ಸರ್ ಅದು? ಆ ಸಿಗರೇಟ್ ಅಲ್ಲಿ ಯಾರು, ಇದು ನಮ್ಮ ದೇಶದಲ್ಲಿ, ವಿದೇಶದಲ್ಲಿ ಯಾರು ಗಾಜಿನ ಚೂರು ಮೇಲೆ ಕುಣಿದ್ಬಿಟ್ರೆ ಏನೋ ದೈವ ಲೋಕ ಬಂದ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ಇಲ್ಲ, ಗಾಜಿನ ಚೂರುಗಳನ್ನು ಅವ್ರು ತಗೊಂಡು ಒಂದು ಬಾಣಲಿಗೆ ಹಾಕಿ ಬಿಸಿ ಮಾಡಿ ಕ್ಯಾಲ್ಸಿಯಂ ಕಾರ್ಬನೇಟ್ ಸುಣ್ಣದ ಪೌಡ್ರ್ ಹಾಕ್ತಾರೆ ಅಥವಾ ನಿರ್ಮಾ ಪುಡಿ ಹಾಕಿ, ಅದು ಏನಾಗುತ್ತೆ, ಮೇಲೆ ಒತ್ತಡ ಬಿಟ್ಟಾಗ ಜಾರುತ್ತೆ, ಫ್ಲಾಟ್ ಆಗುತ್ತೆ, ಏನು ಆಗಲ್ಲ. ವೈದ್ಯ ನಾವು ಕೊಟ್ಟಿರೋ ಗ್ಲಾಸ್ ಮೇಲೆ ಕುಣಿಯೋಕ್ಕಾಗತ್ತೆ.
ನೋಡಿ, ಈ ಪವಾಡ ಅನ್ನೋದು ನಿಮ್ಮ ಮುಂದೆ ಒಂದು ಪ್ರಾಕ್ಟಿಕಲ್ ಹೇಳ್ತೀನಿ. ಒಂದು ನೋಡಿ, ಈ ಖರ್ಚಿಪ್ ಇದೆ ಅಲ್ವಾ, ಓಕೆ ಪ್ರಾಕ್ಟಿಕಲ್ ಕಾಣಿಸ್ತಾ ಇದೆ. ಓಕೆ ಖಾಲಿ ಕೈನು ಇದೆ ಅಲ್ವಾ, ಓಕೆ ಬೆರಳು ಮಡ್ಸಿದ್ದೀನಿ, ಓಕೆ ಕರೆಕ್ಟ್ ನೋಡ್ಕೊಳ್ಳಿ, ಬೆರಳು ಮಡ್ಸಿದ್ದೀನಿ. ಆ ಬೆರಳುಗಳ ಒಳಗಡೆಗೆ ನಿಮಗೆ ಕಾಣದಂಗೆ ಈ ಖರ್ಚಿಪ್ ಹಾಕ್ತಾ ಇದ್ದೀನಿ. ಓಕೆ ನಿಮ್ಮ ಪ್ರಕಾರ ಈ ಖರ್ಚಿಪ್ ಇದ್ರೊಳಗಡೆ ಇದೆ, ಹೌದಲ್ವಾ? ಓಕೆ ನೋಡಿ, ಇದ್ರೊಳಗಡೆ ಇದೆ, ಹೌದ್ ತಾನೆ? ನಾನು ಇನ್ನೇನು ಮಾಡಿಲ್ಲ. ಓಕೆ ಒಂದೊಂದೇ ಬೆರಳನ್ನ ಹಿಂಗ್ ಓಪನ್ ಮಾಡಿದ್ರೆ ಓಕೆ ಇದನ್ನ ನೀವೇನ್ ಹೇಳ್ತೀರಿ? ಪವಾಡ ಅಂತೀರಿ. ಅವ್ರೇನ್ ಹೇಳ್ತಾರೆ? ಪವಾಡ. ನೋಡಿ, ನಿಮ್ಮ ಓನರ್ರೆ ಏನಾಯ್ತು? ಇಲ್ಲೇ ದಿಗ್ಭ್ರಮೆ ಇಲ್ಲ, ಬಿಹೈಂಡ್ ಅದ್ರ ಹಿಂದೆ ಒಂದು ಸಣ್ಣ ಸೂಕ್ಷ್ಮತೆ ಇದೆ. ಆಗ ನಿಜವಾಗ್ಲೂ ಅವ್ರಿಗೆ ನೋವು ಆಗತ್ತೆ, ನಿಮ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಪೊಲೀಸು ಇದ್ದಾನೆ, ಕಳ್ಳನು ಇದ್ದಾನೆ ನಮ್ಮೊಳಗೆ. ಹಿಂದೆ ರಾವಣನಿಗೆ 10 ತಲೆಗಳಿತ್ತು ಅಂತ, ಇಲ್ಲ, ಒಂದೇ ತಲೆ. ನಾಗರಾವಿಗೆ 8 ಸೆಡೆ ಇದೆ, ಇಲ್ಲ, ಒಂದೇ. ವೀರಪ್ಪನ್ನು ಕೂಡ 100 ಜನ, ಲಕ್ಷಾಂತರ ಜನಕ್ಕೆ ಅಲ್ಲಿ ಅನ್ನ ಹಾಕಿದ್ದಾನೆ. ಹಾಗಂತ ಆನೆಗಳು ಕಡ್ದು ದಂತಗಳನ್ನ ತಂದು ಮಾಡೋದು ಆ ಥರದ್ದು ಬೇಡ. ನಾವು ಬೆಂಕಿಯ ಲಕ್ಷಣ ಏನು? ಸುಡತ್ತಷ್ಟೇ ಅದು. ನೀನ್ ದೇವ್ರು ನಿಂತಿದೆಯೋ, ಮನುಷ್ಯ ನಿಂತಿದೆಯೋ, ರಾಕ್ಷಸ ನಿಂತಿದೆಯೋ ಗೊತ್ತಿಲ್ಲ. ನನ್ನ ಕ್ಯಾರೆಕ್ಟರ್ ಏನು? ಸುಡೋದು. ಸುಡ್ತೀನಿ.